ನೋಡಿ, ಲೋಕದವರಿಗೆ ಈ ಬೈಬಲ್ ಅನ್ನ ಕೊಡ್ಲಿಲ್ಲ, ಅವ್ರು ಅದನ್ನ ಬಳಸಿದ್ರೆ ನಷ್ಟ ಹೋಗ್ತಾರೆ, ವೇಸ್ಟ್, ಅದು ಅವ್ರಿಗೆ ಪ್ರಯೋಜನ ಆಗಲ್ಲ. ಆದ್ರೆ ಅದೇ ರೀತಿ ಸಭೆಗೆ ಬೈಬಲ್ ಅನ್ನ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ, ಇವರು ಬಳಸದೆ ಇದ್ರೆ ನಷ್ಟ ಹೋಗ್ತಾರೆ. ಸೊ ಕ್ರೈಸ್ತರಾದವರು ಬೈಬಲ್ ಅನ್ನ ಬಳಸದೇ ಇದ್ರೆ ಎಷ್ಟು ನಷ್ಟ ಹೋಗ್ತಾರೋ, ಲೋಕದವರು ಬೈಬಲ್ ಅನ್ನ ಬಳಸಕ್ ಹೋಗ್ಬಿಟ್ರೆ ಅವ್ರಿಗೂ ಅಷ್ಟೇ ನಷ್ಟ ಆಗ್ತದೆ. ವಿನಾಕಾರಣ ಅವರು ತಮ್ಮ ಸುಖಗಳನ್ನ ಬಿಟ್ಬಿಟ್ಟು ಬೈಬಲಿಂದ ಬರ್ಬೇಕಾಗುತ್ತೆ. ಆದ್ರೆ ಬಂದ್ರೂ ಯಾವುದೇ ಪ್ರಯೋಜನ ಇರಲ್ಲ. ಒಂದ್ ಪಕ್ಷ ಅವರು ಕಮಿಟ್ಮೆಂಟ್ ಇಲ್ಲದೆ, ಯೇಸು ಕ್ರಿಸ್ತರ ಜೊತೆ ಆ ಒಂದು ಒಡಂಬಡಿಕೆ ಮಾಡಿಕೊಳ್ಳದೆ, ದೇವರ ಯೋಜನೆ ಜೊತೆ ಹೊಂದಾಣಿಕೆಗೆ ಅವರು ಒಪ್ಕೊಳ್ಳದೆ, ತಮ್ಮ ಸಹಿ ಹಾಕದೆ ಅವರು ಬಂದ್ಬಿಟ್ರೆ, ಅಂಥವ್ರು ಬೈಬಲ್ನ ಬಳಸಿದ್ರೆ ವೇಸ್ಟ್. ಅಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಪಾಪ ಇವತ್ತು. ಸುಮ್ಮನೆ ವ್ಯರ್ಥ ಕಾರ್ಯಕ್ಕೆ ಬೈಬಲ್ನ ಇಟ್ಕೊಂಡ್ಬಿಟ್ಟು ನಾನು ಕೂಡ ಕ್ರೈಸ್ತನ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಕ್ರೈಸ್ತರ ಹೊಟ್ಟೆಯಲ್ಲಿ ಹುಟ್ಟಿದ ತಕ್ಷಣ ಕ್ರೈಸ್ತರಾಗಿರಲ್ಲ, ಅವರು ಕೂಡ ಬಳಸ್ತಾ ಇರೋಂಥದ್ದು ವೇಸ್ಟ್. ಅದೇ ಯಾರು ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡಿಕೊಂಡು ದೇವರು ಕೊಟ್ಟಿರೋ ಪವಿತ್ರಾತ್ಮದ ಮೂಲಕ ತಮ್ಮ ಮನೆನೇತ್ರಗಳ ಬೆಳಗಿಸಲ್ಪಟ್ಟು ದೇವರ ಇಡೀ ಯೋಜನೆನ ಅರ್ಥ ಮಾಡಿಕೊಂಡು ಅದರಲ್ಲಿ ಬರ್ತಾ ಇದ್ರು, ಪ್ರವೇಶ ಮಾಡಿದರು, ಈ ಒಂದು ಯೋಜನೆಯಲ್ಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ.